Hi friends, welcome my channel. Please subscribe and like share. Today showing front design back button hooks. ಹಿಂದೆ ಹುಕ್ಸ್ ಬೋಟ್ ನೆಕ್ ಕಟ್ಟಿಂಗು, ಹಿಂದೆ ಹುಕ್ಸ್ ಇರೋದು. ಫ್ರಂಟ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರಂಟ್ ಫಸ್ಟು ನೆಕ್ನ ರೆಡಿ ಮಾಡ್ಕೊಳ್ಳಿ. ಈ ವಿಡಿಯೋ ಹೊಸದಾಗಿ ಟೈಲರಿಂಗ್ನ ಕಲಿತಿರೋರಿಗೆ, ಟೈಲರಿಂಗ್ ನಾಲೆಡ್ಜ್ ಇಲ್ಲದೆ ಇರೋರು, ಹೊಲಿಯೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರಲ್ಲ ಅಂಥವ್ರಿಗೆ ತುಂಬ ಸುಲಭವಾಗಿ ಹಿಂದೆ ಹುಕ್ಸ್ನ ರೆಡಿ ಮಾಡ್ಕೊಳ್ಳೋವಂಥ ಮೆಥಡ್ನ ತೋರಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದು ಹೊಸದಾಗಿ ಟೈಲರಿಂಗ್ನ ಕಲಿತಾ ಇರೋರಿಗೆ ಮಾತ್ರ ಈ ವಿಡಿಯೋ. ಅವ್ರಿಗೆ ಸುಲಭವಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಅರ್ಥ ಮಾಡ್ಕೊಳ್ಳಿ, ಹಾಗೆ ಬೇಗ ಕಲೀಲಿ ಅಂತ ಈ ವಿಡಿಯೋ. ಮಿಸ್ ಮಾಡದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಟರ್ನ್ ಮಾಡ್ಕೊಂಡಿರೋದು ನೆಕ್ ಡಿಸೈನು. ನೆಕ್ನ ಲೈನಿಂಗ್ ಪೀಸಲ್ಲಿ ಅಟ್ಯಾಚಿಂಗ್ ಮಾಡಿದ್ದೀನಿ. ಇದು ತುಂಬ ಸುಲಭವಾಗಿ ಹೊಲಿಬೋದು. ನಿಮಗೆ ಅಡ್ಜಸ್ಟ್ ಆಗೋವರೆಗೂ, ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗೋವರೆಗೂ ಈ ಮೆಥಡ್ನ ಫಾಲೋ ಮಾಡಿ. ಎಲ್ಲೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಸುಲಭವಾಗಿ ಸ್ಟಿಚಿಂಗ್ ಮಾಡೋದು ಗೊತ್ತಾಗಲಿ ಅಂತ ಈ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸ್ ಪೀಸು ಲೈನಿಂಗ್ ಪೀಸ್ನ ನೆಕ್ ಅಟ್ಯಾಚಿಂಗ್ ಆದಮೇಲೆ ಮೇಲ್ಗಡೆಯಿಂದ ಕಿನಾರಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನಾನು ರವಣ್ ನೆಕ್ನ ತೊಗೊಂಡಿದ್ದೀನಿ. ಬೇಗ ಕಲಿಬೇಕು ಅನ್ನೋರಿಗೆ ರವಣ್ ನೆಕ್ಕು ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಕೋಬೋದು. ನೆಕ್ ರೆಡಿ ಆದಮೇಲೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಫುಲ್ ರೌಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸ್ಗೆ. ನಾನು ಯಾವಾಗಲೂ ಲೈನಿಂಗ್ ಅಟ್ಯಾಚಿಂಗ್ ಮಾಡ್ಕೋಬೇಕು ಅಂದರೆ ಟಾಪ್ ಸೈಡಿಂದನೇ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಬ್ಲೌಸ್ ಪೀಸ್ ಕಡೆಯಿಂದ ಲೈನಿಂಗ್ನ ಕೆಳಗಡೆ ಇಟ್ಟು ಬ್ಲೌಸ್ ಪೀಸ್ ಮೇಲ್ಗಡೆಯಿಂದ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ಪೀಸು ಎಲ್ಲೂ ಲೂಸ್ನೆಸ್ ಬರಲ್ಲ, ಟೈಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಇದು ನನ್ನ ಸೀಕ್ರೆಟು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಲೂಸ್ನೆಸ್ ಬರದೇ ಇರೋ ಹಾಗೆ ಟೈಟಾಗಿ ಫಿಟ್ಟಿಂಗಾಗಿ ಬ್ಲೌಸ್ ಪೀಸು ಟೈಟಾಗಿ ಕೂತ್ಕೊಳ್ಳುತ್ತೆ. ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡಿ. ಕೆಳಗಡೆ ಲೈನಿಂಗ್ ಪೀಸ್ ಇದೆ, ಅದು ಕೈಯಿಂದ ಬ್ಯಾಲೆನ್ಸಿಂಗ್ ತೊಗೊಂಡು, ನಾನು ಲೈನಿಂಗ್ ಪೀಸ್ ಎಲ್ಲಿದೆ ಅಂತ ಕೈಯಿಂದನೇ ಬ್ಯಾಲೆನ್ಸಿಂಗ್ ತೊಗೊಂಡು ನಾನು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟ್ ಕೆಳಗಡೆ ವಿ ಶೇಪು ನೋಡಿ, ಕರೆಕ್ಟಾಗಿ ಲೈನಿಂಗ್ ಮೇಲೇ ಸ್ಟಿಚಿಂಗ್ ಬಂದಿದೆ. ಎಕ್ಸ್ಟ್ರಾ ಎಡ್ಜಸ್ ಪೀಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ನ ಕರೆಕ್ಟಾಗಿ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಳ್ತೀನಿ. ಬ್ಲೌಸ್ ಪೀಸ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ತೀನಿ. ಲೈನಿಂಗ್ ಅಟ್ಯಾಚಿಂಗ್ ಆದಮೇಲೆ ಮಿಕ್ಕಿರುವಂಥ ಎಕ್ಸ್ಟ್ರಾ ಪೀಸಸ್ ಎಲ್ಲ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪೀಸ್ ಕಟಿಂಗ್. ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ಬ್ಲೌಸ್ ಪೀಸು ನೀಟಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ. ನೀವು ಲೈನಿಂಗ್ ಪೀಸು ಬ್ಲೌಸ್ ಪೀಸ್ ಒಂದೇ ಸಮ ತೊಗೊಂಡ್ರೆ ಆ ಕಡೆ ಈ ಕಡೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಬ್ಲೌಸ್ ಪೀಸ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಈ ಥರ ಸ್ಟಿಚಿಂಗ್ ಮಾಡಿ. ನಿಮಗೆ ಕೈ ಸೆಟ್ ಆಗೋವರೆಗೂ, ನಿಮಗೆ ಅಡ್ಜಸ್ಟ್ ಆಗೋವರೆಗೂ ಈ ಮೆಥಡ್ನ ಫಾಲೋ ಮಾಡಿ. ಚೆಸ್ಟ್ ಡಾಟು, ಇದು ತುಂಬಾ ಸುಲಭವಾಗಿ ರೆಡಿ ಮಾಡೋವಂಥ ಫ್ರಂಟ್ ಬ್ಲೌಸು. ಚೆಸ್ಟ್ ಡಾಟ್, ಬ್ಯಾಕ್ ಬಟನ್ನು, ಫ್ರಂಟು ಮಧ್ಯ ಜಾಯಿಂಟ್ ಇರಲ್ಲ, ಕಟ್ ಮಾಡೋದಿಲ್ಲ. ಈ ಫ್ರಂಟ್ನ ಜಾಯಿಂಟ್ ಇದು ಫುಲ್ಲು ಎರಡೂ ಕಡೆ ಫ್ರಂಟಿಂದ ಜಾಯಿಂಟ್ ಇರುತ್ತೆ, ಕಟಿಂಗ್ ಬರಲ್ಲ ಇದಕ್ಕೆ. ಸೈಡ್ ಡಾಟ್ ಫ್ರಂಟ್, ಎರಡೂ ಕಡೆ ಚೆಸ್ಟ್ ಡಾಟ್ಸ್ನ ಮಾಡಿ 2.5 ಗ್ಯಾಪಲ್ಲಿ ನಾನು ಡಾಟ್ಸ್ನ ಹಿಡ್ದಿದ್ದೀನಿ.
2 ಡಾಟ್ಸ್ ಇದ್ದಾದ್ಮೇಲೆ ಸೆಂಟರ್ ಡಾಟ್ಸ್ನ ಮಾಡಿ ಮಧ್ಯಕ್ಕೆ ಡಿವೈಡಿಂಗ್ ತೊಗೊಂಡು ಮಧ್ಯದಲ್ಲಿ ಡಾಟ್ಸ್ನ ಮಾಡಿ ನೆಕ್ಸ್ಟು ಆರಮ್ ಡಾಟ್ಸ್ನ ತಗೊಳ್ಳಿ. ಆರಮ್ ಡಾಟ್, ಸೈಡ್ ಆರಮ್, ಇದನ್ನು ಕಟ್ ಮಾಡಿರೋ ವಿಡಿಯೋ ಬೇಕು ಅಂದರೆ ವಿಡಿಯೋನ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ಕಟಿಂಗ್ ವಿಡಿಯೋನ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಟಿಂಗ್ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ಆ ಲಿಂಕ್ ನಿಮಗೆ ಸಿಗುತ್ತದೆ. ಫ್ರಂಟ್ ಡಾಟ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಯಾವುದೇ ವಿಡಿಯೋ ಹಾಕೋದು ನಿಮ್ಗೆ ಸಿಗೋಲ್ಲ. ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡ್ಕೋಬೇಡಿ. ಫ್ರಂಟ್ ಪಟ್ಟಿ ಪೀಸ್, ಸ್ಟಿಪ್ ಪೀಸ್ನ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ಒಂದು ಪೀಸು, ಮಧ್ಯದಲ್ಲಿ ಬ್ಲೌಸ್ ಪೀಸು, ಮೇಲ್ಗಡೆ ಇನ್ನೊಂದು ಲೈನಿಂಗ್ ಪೀಸು. ಸ್ಟಿಪ್ ಪೀಸ್ ರೆಡಿ ಮಾಡ್ಕೊಳ್ಳಿ. ಫಸ್ಟು ಡೌನ್ ಸೈಡ್ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಡೌನ್ ಸೈಡ್ ಆದಮೇಲೆ ಒಂದು ಲೈನಿಂಗ್ ಪೀಸ್ನ ಓಪನ್ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ ಮಾಡಿ. ಲೈನಿಂಗ್ ಪೀಸ್ ಮೇಲೆ ಕಿನಾರಿ ಸ್ಟಿಚಿಂಗು. ಬ್ಲೌಸ್ ಪೀಸು ಮತ್ತು ಕೆಳಗಡೆ ಇನ್ನೊಂದು ಲೈನಿಂಗ್ ಪೀಸ್ ಇರುತ್ತಲ್ಲ ಅದನ್ನು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಆಮೇಲೆ ಸಿಂಗಲ್ ಕಿನಾರಿ ಮಾಡಿರ್ತೀವಲ್ಲ ಆ ಪೀಸ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಪ್ ಪೀಸ್ನ ಜಾಯಿಂಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಧ್ಯದಲ್ಲಿ ಲಾಕ್ ಮಾಡಿ, ಅಂದರೆ ವಿ ಶೇಪ್ ಬರುತ್ತೆ ಸೆಂಟರಲ್ಲಿ ಲಾಕ್ ಮಾಡಿಕೊಂಡು ಅಟ್ಯಾಚಿಂಗ್ ಮಾಡಿ. ಫ್ರಂಟು ಮತ್ತು ಸ್ಟ್ರಿಪ್ ಪೀಸ್ ಅಟ್ಯಾಚಿಂಗು. ಚೆಸ್ಟ್ ಡಾಟ್ನ ಆ ಕಡೆ ಸೆಂಟರ್ ಮಾಡ್ಕೊಳ್ಳಿ. ಹುಕ್ಸು ಮಧ್ಯದಲ್ಲಿ ಲಾಕ್ ಇರುತ್ತಲ್ಲ ಸೆಂಟರ್ ಲಾಕು, ಆ ಸೈಡ್ನ ಚೆಸ್ಟ್ ಬಿಟ್ನ ಟರ್ನ್ ಮಾಡ್ಕೊಬೇಡಿ. ಸೈಡ್ ಆರ್ಮ್ಸ್ ಬರುತ್ತಲ್ಲ ಆ ಸೈಡಲ್ಲಿ ಚೆಸ್ಟ್ನ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸೆಂಟ್ರಲ್ಲಿ ವಿ ಶೇಪ್ನ ತೊಗೊಳ್ಳಿ. ನೀಡಲ್ನ ನಿಲ್ಲಿಸ್ಬಿಟ್ಟು ಪೀಸ್ನ ತಿರುಗಿಸ್ಕೊಂಡು ಮತ್ತು ಆ ಪೀಸ್ನ ಚೆಸ್ಟ್ ಫೋಲ್ಡಿಂಗ್ ತೊಗೊಂಡು ಸ್ಟಿಚ್ ಮಾಡಿ. ಹಾಗೆ ಕಂಟಿನ್ಯೂ ಆಗಿ ಉದ್ದಕ್ಕೂ ಸ್ಟಿಚ್ ಮಾಡೋಕ್ಕೆ ಹೋಗಬೇಡಿ, ಅದು ವಿ ಶೇಪ್ ಬರಲ್ಲ ಫ್ರಂಟು. ಮೇಲ್ಗಡೆ ಟಾಪ್ ಸೈಡು ಸ್ಟಿಚ್ ಮಾಡಿ. ಮತ್ತು ಅಲ್ಲಿ ಸೆಂಟ್ರಲ್ಲಿ ಮಧ್ಯದಲ್ಲಿ ವಿ ಶೇಪ್ ಹತ್ರ ನಿಲ್ಲಿಸ್ಬಿಟ್ಟು ನೀಡಲ್ನ ನಿಲ್ಲಿಸ್ಬಿಟ್ಟು ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡಿ. ಆದಷ್ಟು ಈ ವಿಡಿಯೋಸ್ನ ಶೇರ್ ಮಾಡ್ತಾಯಿರಿ. ಹೊಸದಾಗಿ ಟೈಲರಿಂಗ್ನ ಕಲಿತಿರೋರಿಗೆ ತುಂಬ ಸಹಾಯ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರಂಟ್ ರೆಡಿ ಇದೆ. ನೀಟಾಗಿ ಅಲ್ಲಿ ವಿ ಶೇಪ್ನ ಟರ್ನಿಂಗ್ ತೊಗೊಂಡ್ರೆ ಕರೆಕ್ಟಾಗಿ ಮಧ್ಯದಲ್ಲಿ ವಿ ಶೇಪ್ ಕರೆಕ್ಟಾಗಿ ಬರುತ್ತೆ. ತುಂಬ ಸುಲಭವಾಗಿ ಬ್ಯಾಕ್ ಬಟನ್ ಫ್ರಂಟ್ನ ರೆಡಿ ಮಾಡೋದನ್ನು ತೋರಿಸಿದ್ದೀನಿ. ಮಿಸ್ ಮಾಡಿದ್ರೆ ನೋಡಿ ಮತ್ತು ನೋಡಿದ ತಕ್ಷಣ ಪ್ರಯತ್ನ ಪಡಿ.
ನೀವು ನೋಡಿದ್ದನ್ನ ಪ್ರಯತ್ನ ಪಡ್ತಾ ಇದ್ದರೆ ಮರ್ತೋಗುತ್ತೆ ಮತ್ತು ತುಂಬ ಗಮನನ ಕೊಡೋದಕ್ಕಾಗಲ್ಲ. ಸ್ಟಿಪ್ ಪೀಸ್ ಜಾಯಿಂಟ್. ನೀವು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಸ್ಟಿಚಿಂಗ್ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.